ಯಾರು ಏನು ಎಲ್ಲ ಗೊತ್ತಿದೆ ನಾನು ಯಾರ ಬಗ್ಗೆನೂ ಮಾತಾಡಲ್ಲ. ಇಷ್ಟೇ ಅವ್ರು ಇದೇ ಥರ ಅಪಪ್ರಚಾರ ಮಾಡಿ ಮುಂದುವರ್ಸಕ್ಕೆ ಹೋದರೆ ನಾನು ಲೀಗಲ್ ಆ್ಯಕ್ಷನ್ ಏನೇನು ಮಾಡಬೇಕು ಅದ್ರ ಬಗ್ಗೆ ನಾನು ಕಾನೂನು ತಜ್ಞರ ಜೊತೆ ಸೇರಿ ಅದ್ರ ಬಗ್ಗೆ ನಾನು ಕ್ರಮ ಕೈಗೊಳ್ಳೋಕ್ಕೆ ನಡೆಸ್ತೀನಿ ಅಂತ ಹೇಳ್ತೀನಿ. ಇನ್ನೇನಿಲ್ಲ. ಅದು ನೋಡಿ ಸರ್, ನಾನು ಮೋದಿಯವ್ರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ಇವತ್ತು ಈ ದೇಶಕ್ಕೆ ಈ ಸಂದರ್ಭದಲ್ಲಿ ಮೋದಿಯವರು ಬೇಕಾಗಿದೆ. ಇಡೀ ದೇಶ ಇರುತ್ತು. ಇವತ್ತು ಉದಾಹರಣೆಗೆ ರಾಮ ಮಂದಿರ, ಅಯೋಧ್ಯೆ, ಒಂದು ಸಿಟಿನ ಯಾವ ರೀತಿ ನಿರ್ಮಾಣ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಸರ್. ಏರ್ಪೋರ್ಟು, ರೈಲ್ವೆ. ಇವತ್ತು ಒಂದು ಮೋದಿಯರ ಇವತ್ತು ಕಾರ್ಯನ ನಾನಲ್ಲ ಇಡೀ ದೇಶ ಇವತ್ತು ಕೊಂಡಾಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಕೆಲವು ರಾಜಕೀಯ ಇದಿರುತ್ತಪ್ಪ, ಏನು ಮಾಡೋಕ್ಕಾಗತ್ತೆ? ರಾಜಕೀಯ ಬೇಕಲ್ಲ. ಈಗ ಕಾಂಗ್ರೆಸ್ನವರು ಹೋಗಲ್ಲ ಅಂತ ತೀರ್ಮಾನ ತಗೊಂಡವ್ರಪ್ಪ, ಒಂದು ರಾಷ್ಟ್ರೀಯ ಪಕ್ಷ. ಅವ್ರು ಹೋಗೋದ್ರೆ ವೋಟ್ ಬ್ಯಾಂಕು ನಮ್ದು ಹಂಗಲ್ಲ. ಇಡೀ ನಾನು ಜಿಲ್ಲೆಯಲ್ಲಿ ಎಲ್ಲ ಸಮಾಜನ ತಗೊಂಡೋಗ್ಬೇಕು ಅನ್ನೋದು ದೇವೇಗೌಡರ ದೃಷ್ಟಿ. ಅವ್ರು BJP ಜೊತೆ ಮೈತ್ರಿ ಇದ್ದರೂ ಎಲ್ಲ ಸಮಾಜನ, ಯಾವುದೇ ಹಿಂದೂಗಳಿರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಪರಿಶಿಷ್ಟ ಸಮಾಜ, ದೇವೇಗೌಡರು ಅದರಿಂದ ಇವತ್ತು ರಾಜಕೀಯ ಇಲ್ಲೋ ದಿವಸ ದೇವೇಗೌಡರು ರಿಸರ್ವೇಷನ್ ಇಲ್ಲದೇ ದಿವಸ ರಾಜಕೀಯವಾಗಿ ಒಬ್ಬ ಪರಿಶಿಷ್ಟ ಸಮಾಜದ ಬಾಲಕೃಷ್ಣ ಮೂರ್ತಿಯವ್ರನ್ನ ಅಧ್ಯಕ್ಷರು ಮಾಡ್ಕೊಡ್ತೀನಿ. ಚಿಕ್ಕಮಗಳೂರಲ್ಲಿ ಕಡೂರಿನ ಕೃಷ್ಣಮೂರ್ತಿಯವರು ಕುರುಬ ಸಮಾಜದವರು 4 ಬಾರಿ ಸೋತವರು, ಅವ್ರನ್ನ ತಗೊಂಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿದ್ರು. ಆ ಥರ ದೇವೇಗೌಡರಿಗೆ ಈ ಜಿಲ್ಲೆ ರಾಜ್ಯದಲ್ಲಿ ಎಲ್ಲ ಸಮಾಜ ತಗೊಂಡು ಹೋಗುವಂಥ ಒಬ್ಬ ನಾಯಕ ಯಾರು ಇದ್ದರೆ ಅದು ದೇವೇಗೌಡರು. ಕಳೆದ 60 ವರ್ಷದಿಂದ ಸಕ್ರಿಯವಾಗಿ ಅವರು ಒಂದು ಇದನ್ನು ಇವತ್ತು ದೇವೇಗೌಡರಿಗೆ ಇವತ್ತು ಕಾಂಗ್ರೆಸ್ನ ಬೇಕಾದ ಉಪಯೋಗಿಸ್ತಾರೆ. ನೋವಾದಾಗ ಬ್ಯಾಗ್ ಹೋದಾಗ ಯಾವ ರೀತಿ ನಡೀತಾರೆ ಅನ್ನೋ ಇಡೀ ರಾಜ್ಯ ಜನತೆ ಗೊತ್ತಿದೆ. ನಾನು ಅದ್ರ ಬಗ್ಗೆ ಎಲ್ಲ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಿ ಅಯೋಧ್ಯೆಗೆ ನಿಮಗೆ ಏನಾದ್ರು ಆಹ್ವಾನ ಬಂದಿದೆಯಾ?